ಜಿಲ್ಲೆಯ ಬಸವೇಶ್ವರ ಸೇವಾ ಬಳಗದ ಆಶ್ರಯದಲ್ಲಿ ನಮ್ಮ ಕಲಬುರಗಿ ನಗರದ ಶಹಾಬಜಾರ ನಾಕಾದ ಪರಿಸರದಲ್ಲಿರುವಂಥ ಸ್ತಂಭ ರಾಮಲಿಂಗೇಶ್ವರ ದೇವಾಲಯದ ಪರಿಸರದಲ್ಲಿ ಐತಿಹಾಸಿಕ ಪ್ರವಾಸೋದ್ಯಮ ದಿನವನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ನಾಗೇಶ್ ಮಹಾರಾಜರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಚ್ ಬಿ ಪಾಟೀಲ್ ನೇತೃತ್ವದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಜಿಲ್ಲೆಯಲ್ಲಿರುವಂಥ ಐತಿಹಾಸಿಕ ಸ್ಥಳಗಳ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಪ್ರತಿ ಐತಿಹಾಸಿಕ ಸ್ಥಳಗಳಿಗೆ ನಾನೇ ಅದರ ಉಪನ್ಯಾಸಕನಾಗಿ ಹಲವಾರು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರು ಮಾಜಿ ನಿವೃತ್ತ ಅಧಿಕಾರಿಗಳಾದಂಥ ಶಿವಯೋಗಪ್ಪ ಬಿರಾದರ್ ಅವರಿದ್ದಾರೆ, ವಿನಾಯಕ್ ಅವರಿದ್ದಾರೆ, ನಮ್ಮ ಸುಭಾಷ್ ಅವರಿದ್ದಾರೆ, ಕುಲಕರ್ಣಿ ಅವರಿದ್ದಾರೆ. ನಿಮ್ಮೆಲ್ಲರಿಗೂ ಶರಣಾರ್ಥಿ, ಧನ್ಯವಾದಗಳು. ಈ ರೀತಿಯಾದಂಥ ಒಂದು ನಮ್ಮ ಐತಿಹಾಸಿಕ ಸ್ಥಳದಲ್ಲಿ ಬಂದಿದ್ದು ನಾವೆಲ್ಲ ಇಲ್ಲಿ ಕಲಬುರಗಿ ನಗರದಲ್ಲೇ ಹಲವಾರು ವರ್ಷಗಳಿಂದ ಇದೇ ಶಹಾಬಜಾರ್ ಬಡಾವಣೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ MA ಕಲಿಯುವವರೆಗೆ ಇಲ್ಲೇ ವಸತಿ ಇತ್ತು ನಮ್ಮ ಶಹಾಬಜಾರ್ನಲ್ಲಿ. ಈ ದೇವಾಲಯ ಕಂಟಿ ಕಮರಿ ಮುಳ್ಳಿನ ಒಂದು ಹಾಳು ಬಿದ್ದಂಥ ದೇವಾಲಯ ಇತ್ತು. ಈ ದೇವಾಲಯವನ್ನು ಒಂದು ಬಹಳ ಸುಂದರವಾಗಿ ಮಾಡಿದಂತಹ ಒಂದು ಕೀರ್ತಿ ನಮ್ಮ ಪರಮ ಪೂಜ್ಯ ನಾಗೇಶ್ವರ ಮಹಾರಾಜರಿಗೆ ಸಲ್ಲುತ್ತದೆ. ಯಾಕಂದರೆ ಅವರು 20 ವರ್ಷ 2 ದಶಕಗಳ ಕಾಲ ಇಲ್ಲೇ ಇದ್ದು ಇಲ್ಲಿ ಎಲ್ಲ ವಾತಾವರಣ ಎಷ್ಟು ಸ್ವಚ್ಛಂದ ವಾತಾವರಣ ಮಾಡಿದ್ದಾರೆ. 15 ವರ್ಷ ಅವರ ತಪಸ್ಸು, ಅದಾದ ಬಳಿಕ ಒಂದು 5 ವರ್ಷದ ನಂತರ ಹಲವಾರು ಬದಲಾವಣೆಗಳನ್ನಾಗಿವೆ. ಶಿವರಾತ್ರಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ದಸರಾ ಇರ್ಬೋದು, ದೀಪಾವಳಿ ಇರ್ಬೋದು, ಬೇರೆ ಬೇರೆ ಅಮಾವಾಸ್ಯೆ ಹುಣ್ಣಿಮೆ ಈ ಎಲ್ಲ ಸಂದರ್ಭಗಳಲ್ಲಿ ಇಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ನಾಗೇಶ್ ಮಹಾರಾಜರು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಹಿಳೆಯರು ಅನೇಕ ಕಾರ್ಯಕ್ರಮಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾನು ಪಾಲ್ಗೊಂಡು ಈ ದೇವಾಲಯವನ್ನು, ಐತಿಹಾಸಿಕ ದೇವಾಲಯನ ಇಡೀ ಜಿಲ್ಲೆ ಒಳಗ ನಾವು ಅನೇಕ ದೇವಾಲಯಗಳನ್ನ ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಹಾಳು ದೇಗುಲಗಳನ್ನೇ ನಾನು ನೋಡಿದ್ದೀವಿ. ಅನೇಕ ದೇಗುಲಗಳ ಹಾಳು ಬಿದ್ದವ ದೇಗುಲಗಳನ್ನು ನೋಡಿದ್ದೀವಿ. ಆದರೆ ಇವತ್ತು ಭಕ್ತರ ಸಹಕಾರದೊಂದಿಗೆ ಇವತ್ತು ನಾಗೇಶ್ ಮಹಾರಾಜರು ಇವತ್ತು ಒಳ್ಳೆಯ ವಾತಾವರಣವನ್ನು ಶಹಾಬಜಾರ ಪರಿಸರದಲ್ಲಿ, ನಾಕಾದ ಪರಿಸರದಲ್ಲಿ ಮಾಡಿದ್ದು ನನಗೆ ಬಹಳ ಖುಷಿ ಅನಿಸ್ತು. ನಮ್ಮ ಪಾಟೀಲರು ಹೇಳ್ತಿದ್ರು, ಹಲವಾರು ಕಾರ್ಯಕ್ರಮಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಶಿವರಾತ್ರಿ ಸಂದರ್ಭದಲ್ಲಿ ಬಹುಶಃ ಭಗವಂತನ ಕೃಪೆ ಇದ್ದರೆ ನಾವು ಸಹಿತ ಮುಂದಿನ ದಿನಗಳಲ್ಲಿ ನಿಮ್ಮ ಸಾನ್ನಿಧ್ಯಕ್ಕೆ ನಾವು ಬರ್ತೇವೆ ಅನ್ನುವಂಥ ಭರವಸೆಯನ್ನು ನಾನಿರುವುದು ಸೇಡಂನಲ್ಲಿ. ಕಳೆದ 40 ವರ್ಷಗಳ ಕಾಲ ಶಿಕ್ಷಕ ವೃತ್ತಿ, ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಪರಿಷತ್ತು ಹೀಗೆ ಅಧ್ಯಕ್ಷನಾಗಿ ಒಂದು ರೀತಿಯಾಗಿ ನಮ್ಮ ಕನ್ನಡದ ಕೆಲಸ ಇದೆ. ಜೊತೆಗೆ ನಾನು MA MPhil ವಿದ್ಯಾರ್ಥಿ, ಇತಿಹಾಸ ವಿದ್ಯಾರ್ಥಿ ಆಗಿರುವುದರಿಂದ ಇವೆಲ್ಲ ಪುಸ್ತಕಗಳನ್ನು 24 ಹೆಚ್ಚು ಪುಸ್ತಕಗಳನ್ನು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು, ಇತಿಹಾಸ ಪುಸ್ತಕಗಳನ್ನು ಬರೆದಿದ್ದೀನಿ. ಸೊ ಆ ಒಂದು ಹವ್ಯಾಸ ನಮ್ಮ ಸ್ವಂತ ಖರ್ಚಿನಲ್ಲಿ, ನಮ್ಮ ಪಾಟೀಲರು, ಶಿವಯೋಗಪ್ಪರು, ನಾವು ಸ್ವಂತ ಖರ್ಚಿನಲ್ಲಿ ಆ ಸ್ಥಳಗಳಿಗೆ ಹೋಗಿ ಐತಿಹಾಸಿಕ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಸರದಿ ನಮ್ಮ ದೇವಾಲಯ ಸ್ತಂಭ ರಾಮಲಿಂಗೇಶ್ವರ ದೇವಾಲಯ ನಿಮ್ಮ ಸಾನ್ನಿಧ್ಯದಲ್ಲಿ ನಡೆದು ನನಗೆ ಬಹಳ ಖುಷಿ ಅನಿಸ್ತದೆ. ಸೊ ಈ ರೀತಿಯಾದಂಥ ವಾತಾವರಣ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು. ಇವತ್ತು ನಾವು ಮಳೆ ಭಾಳದ, ನಾವು ಪಾಟೀಲ್ರಿಗಂದ್ರೆ ಮಳೆ ಭಾಳದ, ಕಾಗಿಣ, ಭೀಮೆ, ಕೃಷ್ಣ ಎಲ್ಲ ನದಿಗಳು ತುಂಬಿ ಹರಿಲಿಗತ್ತವ. ಸುದೈವ ನಾನು ಮಳಖೇಡ್ ಬ್ರಿಡ್ಜ್ ದಾಟ್ಕೊಂಡು ಬಂದೆ, ಯಾವುದೇ ಥರದ ನನಗೆ ತೊಂದರೆ ಆಗಲಿಲ್ಲ. ಹಾಗಾಗಿ ಆ ಮಳಖೇಡ್ ಬ್ರಿಡ್ಜ್ ಎತ್ತರ ಇರುವುದರಿಂದ ನಮಗೇನು ಸರಿಯಾಗಿ ಸುರಕ್ಷಿತವಾಗಿ ಕಲಬುರಗಿಗೆ ಬಂದಿದ್ದೀನಿ. ನಾವು ಮತ್ತೆ ಇದು ಮುಗಿಸ್ಕೊಂಡು ಮಳೆಯದರೊಳಗೆ ಮತ್ತೆ ನಮ್ಮ ಊರು ಸೇರಬೇಕು ನಾನು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಈ ಐತಿಹಾಸಿಕ ದೇವಾಲಯ ನೋಡಿ ನನಗೆ ಬಹಳ ಖುಷಿ ಅನಿಸ್ತು. ಯಾಕಂದ್ರೆ ಇಲ್ಲಿನ ಸ್ತಂಭಗಳೇ ಹೇಳ್ತಾವ ಸ್ತಂಭ ರಾಮಲಿಂಗೇಶ್ವರ ಅಂತ. ಯಾಕಂದ್ರೆ ಸ್ತಂಭಗಳು ಅಲಂಕಾರಿಕವಾಗಿವೆ, ಬಹಳ ಅದ್ಭುತವಾದಂಥ ಸ್ತಂಭಗಳಿವೆ. ಈ ಸ್ತಂಭಗಳನ್ನೇ ನೋಡಿ ನಾನು ಬಹಳ ಖುಷಿ ಪಟ್ಟೀನಿ. ಯಾಕಂದ್ರೆ ಒಂದೊಂದು ನಮ್ಮಲ್ಲಿ ಸೇಡಂನಲ್ಲಿ ಪಂಚಲಿಂಗೇಶ್ವರ ಇದೆ, ಬಂಕೂರಿನಲ್ಲಿ ಜೈನ ದೇವಾಲಯ, ಜೈನ ಬಸದಿ ಇದೆ, ಮತ್ತು ಈ ನಾಗಾವಿ ವಿಶ್ವವಿದ್ಯಾಲಯ ಇದೆ. ಸೊ ಹೀಗಾಗಿ ಜಿಲ್ಲೆಯಲ್ಲಿ ಅನೇಕ ದೇವಾಲಯಗಳಿಗೆ ನಾವು ಅಲ್ಲಿ ಭೇಟಿ ಕೊಟ್ಟಿದ್ದೇವೆ. ಆ
ಆ ಎಲ್ಲ ದೇವಾಲಯಗಳಿಗಿಂತಲೂ ನಗರದಲ್ಲಿ, ಈಗ ನಗರದಿಂದ ಸ್ವಲ್ಪ ಜರ ಒಳಗಡೆ ಇದೆ, ಈ ಸರಿ ಹೊರಗಡೆ ಇದೆ, ಇದು ಸ್ವಲ್ಪ ದೂರ ಇದೆ. ಆದರೆ ಈ ಪ್ರದೇಶದಲ್ಲಿ, ಮಲಿನವಾದಂಥ ಪ್ರದೇಶದಲ್ಲಿ ನೀವು 15 ವರ್ಷ ಏನು ತಪಸ್ಸು ಮಾಡ್ರಿ, ನಿಮ್ಮ ತಪಸ್ಸಿನ ಫಲವೇ ನಮ್ಮೆಲ್ಲ ಭಕ್ತರಿಗೆ ಅನುಕೂಲ ಆಗಿದೆ. ನಿಮ್ಮ ಕೆಲಸ ನೀವು ಮಾಡಿ. ಬಹುಶಃ ನನಗನ್ಸಿದ ಮಟ್ಟಿಗೆ ಇವತ್ತು ನನಗೆ ಖುಷಿ ಅನ್ನಿಸ್ತದೆ. ಪ್ರತಿಯೊಂದು ದೇವಾಲಯಕ್ಕೆ ನಿಮ್ಮಂಥ ಸ್ವಾಮೀಜಿಗಳಿದ್ದರೆ, ಶ್ರೀಗಳಿದ್ದರೆ ಈ ದೇವಾಲಯಗಳು ಜೀರ್ಣೋದ್ಧಾರ ಆಗ್ತದ ಅನ್ನುವಂಥ ಭರವಸೆ ನನಗೇನೆ. ಆ ಖುಷಿಯಿಂದ 2 ಮಾತುಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಕೆಲವು ದೇವಾಲಯಗಳಲ್ಲಿ ಯಾರೂ ನೋಡೋದಿಲ್ಲ, ಅನೇಕ ಜೂಜಾಟದ ಕೇಂದ್ರಗಳಾಗ್ಯವ. ಹುಡುಕರು ಹಾವಳಿ ಹೆಚ್ಚಾಗ್ತದ, ಅಲ್ಲಿಯೇ ಇಸ್ಪೆಟ್ ಆಡ್ತಾರ, ಜೂಜಾಟ ಆಡ್ತಾರ, ಮತ್ತು ಅನೈತಿಕ ಮತ್ತು ಎಲ್ಲ ಬೇರೆ ಬೇರೆ ದುಶ್ಚಟಗಳ ಒಂದು ಕೇಂದ್ರ ಸ್ಥಾನಗಳು ಗುಡಿಗಳಾಗ್ತಾ ಇವೆ. ಈ ಗುಡಿಗಳು ಸಾಮಾನ್ಯ ಗುಡಿಗಳಲ್ಲಿವು. ನಮಗೆ ಈಗಿನ ಜನರಿಗೆ ಗೊತ್ತಾಗ್ಬೇಕಪ್ಪ, ಇದು ಈ ದೇವಾಲಯ, ಇದರ ಇತಿಹಾಸ ಏನು, ಇದು ಭಾರತದ ಇತಿಹಾಸ ಹೇಳುವಂತ ದೇವಾಲಯ. ಇದು ಶ್ರೀರಾಮಚಂದ್ರರು, ಶಿವ ದೇವಾಲಯ, ವಿಷ್ಣು ದೇವಾಲಯ ಮತ್ತು ಜೈನ ಬಸದಿಗಳು, ಬುದ್ಧನ ಮೂರ್ತಿಗಳು ಇರುವಂತ ಅನೇಕ ದೇವಾಲಯಗಳು, ಸ್ಮಾರಕಗಳು, ಕೋಟೆ ಕೊತ್ತಲಗಳು ನಮ್ಮೆದುರೇ ಇರುವಂತ ಬಹುಮನಿಯ ಒಂದು ಕೋಟೆ ನಮ್ಮೆದುರಿದೆ. ಬಹುಮನಿಯ ಕೋಟೆ. ಬಹುಮನಿಯರು 300 ವರ್ಷಕ್ಕಿಂತ ಹೆಚ್ಚು ವರ್ಷ ಈ ಭಾಗವನ್ನು ಆಳಿದ್ದಾರೆ. ಮತ್ತು ಅಷ್ಟೇ ಸಾಮರಸ್ಯದ ನೆಲೆವೀಡು ಶರಣಬಸವೇಶ್ವರ, ಕಾಜಾ ಬಂದೇನ ವಾಜ ಒಂದ್ ಕಡೆ, ಶರಣಬಸವೇಶ್ವರ ಮಹಾದಾಸು ಇನ್ನೊಂದು ಕಡೆ ಕಾಜಾ ಬಂದೇನ, ಸೂಫಿ ಸಂತರು. ಈ ಭಾವೈಕ್ಯತೆ ನೆಲೆವೀಡಿನಲ್ಲಿ ಶಹಾ ಬಜಾರ್ ಅಂತ ಹೆಸರು. ನೀವೆಲ್ಲ ಇರ್ತಿರೋ ಶಹಾ ಬಜಾರ್ ರಾಜನ ಒಂದು ಬಜಾರೆಯಲ್ಲಿತ್ತು ಅಂತ. ರಾಜನಿಗಾಗಿ ಒಂದು ಬಜಾರೆ ಅಲ್ಲಿ, ಅಂದ್ರೆ ರಾಜ ರಾಣಿಯರು ಅಲ್ಲೆಲ್ಲ ಬಂದು ಬಜಾರ, ಮಿಲಿಟರಿ ಸೈನಿಕರು, ಈ ರೀತಿಯಾದಂತ ಅದಕ್ಕೆ ಶಾ ಬಜಾರ ಅಂತ ಕರೆದ್ರು. ಸುಲ್ತಾನ್ಪುರ್ ಅಂತ ಬರ್ತದೆ, ಸುಲ್ತಾನ್ಪುರ್ ಅಂತ ಬರ್ತದೆ. ಸುಲ್ತಾನ್ ಅಂದ್ರೆ ರಾಜ, ರಾಜ ಇರುವಂತ ಒಂದು ಅವನ ಅರಮನೆ ಇರುವಂತ ಸುಲ್ತಾನ್ಪುರ. ಈಗ ಅದು ಸುಲ್ತಾನ್ಪುರ್ ಆಗ್ಯದ. ಸುಲ್ತಾನ್ ಅಂದ್ರೆ ಕಿಂಗ್. ಹೀಗೆ ಶಾ ಬಜಾರ್ ರಾಜನ ಬಜಾರ್, ಅದು ಮಾರುಕಟ್ಟೆ. ಹಂಗೆ ಪ್ರತಿಯೊಂದು ಈ ಭಾಗದಲ್ಲಿ ನೋಡಿದ್ರೆ ಅನೇಕ. ಮತ್ತೆ ನಾವು ಇಲ್ಲಿ ಮುಂದಕ್ಕೆ ಹೋದಾಗ ಅದು ಯಾವ್ದ್ರಿ ಮೊನ್ನೆ ಹೋಗಿದ್ದು ಶೇಖರುಜ. ಈ ರೀತಿಯಾದಂತ ಈ ಅವಧಿಯಲ್ಲಿ ನಾವು ನೋಡಿದ್ರೆ, ಈ ಬಹುಮನಿಯರ ಅವಧಿಯಲ್ಲಿ ಎಲ್ಲ ಧರ್ಮೀಯರು ಸಾಮರಸ್ಯದಿಂದ ಬದುಕಿದರು ಅನ್ನುವುದಕ್ಕೆ ಇವತ್ತು ಜೀವಂತವಾಗಿ ಎಲ್ಲ ಧರ್ಮೀಯರು ಇದ್ದಾರೆ ಅನ್ನುವುದೇ ಸಾಕ್ಷಿ. ಒಂದು ಕಡೆ ಎಲ್ಲ ಧರ್ಮೀಯರಿಗೆ ಪ್ರೋತ್ಸಾಹ ಕೊಟ್ಟಂಥವರು ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಮತ್ತು ರಾಷ್ಟ್ರಕೂಟರಂತೂ ನಮ್ಮ ಮಳಖೇಡದಲ್ಲಿ ರಾಷ್ಟ್ರಕೂಟರು ರಾಜಧಾನಿಯಾಗಿ ಮಾಡಿಕೊಂಡಂತ ರಾಷ್ಟ್ರಕೂಟರ ಅರಸರು. ಆಮೇಲೆ ಇಡೀ ಭಾರತವನ್ನು ಆಳಿದಂಥವ್ರು. ಇವತ್ತೇನು ಡೆಲ್ಲಿ ಸ್ಥಾನದ ಹಂಗೆ ನಮ್ಮ ಮಾನ್ಯಕೇಟ ಇತ್ತು. ಅವಾಗಿನ ಒಂದು ಡೆಲ್ಲಿ ಹಂಗಿತ್ತು, ಹಾಗೆ ಬಹುಮನಿಯರ ಕಾಲದಲ್ಲಿ ಕಲಬುರಗಿ ಇತ್ತು. ಈ ಕಲಬುರಗಿಯ ಮೂಲ ಹೆಸರೆಂದ್ರೆ ಕಲ್ಲಂಬುರ್ಗಿ ಅಂತ. ಮೊನ್ನೆ ತಾನೇ ಹುಣಸಿ ಅಡಗಿಲ್ ಶಾಸನಕ್ಕೆ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ದೇವಾಲಯಕ್ಕೆ, ಜೈನ ಬಸದಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಆ ಜೈನದ ಬಸದಿಯಲ್ಲಿ ಒಂದು ಶಾಸನ ಬಹಳ ಚೆನ್ನಾಗಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಜೈನ ಸಮುದಾಯದವರು. ನಾನು ಬಹಳ ಖುಷಿ ಪಟ್ಟ. ಪ್ರತಿಯೊಬ್ಬ ಸಮುದಾಯದವರು ಈ ರೀತಿಯಾದಂತಹ ಸ್ಮಾರಕಗಳನ್ನು ಉಳಿಸುವಂತ ಕೆಲಸವನ್ನ ಮಾಡಬೇಕು. ಆ ಶಾಸನ ಹೇಳುತ್ತದೆ, ಈ ಕಲಬುರಗಿ ಹೆಸರು ಮೂಲ ಅಂದ್ರೆ ಮೊದಲ ಶಾಸನ ಯಾವ್ದಂದ್ರೆ ಹುಣಸಿ ಅಡಿಗಲ್ ಶಾಸನ. ಕಲಬುರಗಿ ಕಲ್ಲಂಬುರ್ಗಿ ಅಂತ ಕರಿತಿದ್ರು ಅಂತ ಹೇಳ್ತಾರೆ. ಇದು 10-11ನೇ ಶತಮಾನದ ಇತಿಹಾಸ. ಅದಕ್ಕಿಂತಲೂ ಪೂರ್ವದಲ್ಲಿ ಪ್ರಾಗೈತಿಕ ಇತಿಹಾಸ ಮತ್ತು ಹಿಂದಿನ ಕಾಲದಲ್ಲಿ ನಾವು ಶಾತವಾಹನರ ಕಾಲದಲ್ಲಿ ಕಲಬುರಗಿಯಲ್ಲಿ ನೆಲದಲ್ಲಿ ಸನ್ನತಿ, ಹೀಗೆಲ್ಲ ಅಶೋಕ ಚಕ್ರವರ್ತಿಯನ್ನು ಆಳಿದಂತಹ ನೆಲ ಕಲಬುರಗಿ. ಹೀಗೆ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಇವರೆಲ್ಲರೂ, ಆಮೇಲೆ ಮಾಂಡಳಿಕ ಅರಸರು, ಆಳಂದದಲ್ಲಿ 1000 ಹಳ್ಳಿಗಳಿಗೆ ರಾಜಧಾನಿ ಆನಂದಿಪುರ ಅಂತ ಕರಿತಿದ್ರು. ದೇವಿಯ ಒಂದಲ್ಲಿತ್ತು, ಆ ದೇವಿಯ ಹೆಸರಿನಿಂದ ಆನಂದಿಪುರ. ಚಂದಲಾದೇವಿ ಆಡಳಿತ ಮಾಡ್ತಿದ್ರು. ಹಾಗೆ ಇದು ಒಂದು ರೀತಿಯಾಗಿ ಒಂದು ಕಾಳಿಗೆಯಲ್ಲಿ ಮನ್ಯದಡೆ ಸಾಸಿರ ನಾಡು ಅಂತ ಕರೀತಾರೆ. ಮನ್ಯದಡೆ ಸಾಸಿರ ನಾಡು ಅಂದ್ರೆ ಅದು 1000 ಹಳ್ಳಿಗಳಿಗೆ ಒಂದು ರಾಜಧಾನಿಯಾಗಿತ್ತು ಕಾಳಿಗೆ ಅಂತ. ಕಾಳಿಗೆ ಇವತ್ತು ಬೇಲೂರು ಹಳೆಬೀಡುಗಿಂತಲೂ ಒಂದು ಕೈ ಮಿಗಿಲು, ಒಂದು ವಾಸ್ತುಶಿಲ್ಪ ಹಂಗೆ. ಮತ್ತು ನಮ್ಮ ಮೇದಕ, ಸೇಡಂ ತಾಲೂಕಿನ ಮೇದಕ ಗಡಿ ಭಾಗದಲ್ಲಿ ಮೇದಕ ಭೂತೇಶ್ವರ ದೇವಾಲಯ. ಹೀಗೆ ಜಿಲ್ಲೆಯಾದ್ಯಂತ ನಾವು ತಿರುಗಾಡ್ತಾ ಕಲಬುರಗಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಇತ್ತು. 10-11ನೇ ಶತಮಾನದಲ್ಲಿ ವಿದೇಶಿಯರು ಬಂದು ನಾಗಾವಿಯ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಅಧ್ಯಯನ ಮಾಡ್ತಿರೋದು. ಈಗ ಹೆಂಗೆ ಕ್ಯಾಂಬ್ರಿಡ್ಜ್, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿತ್ತು, ಹಾಗೆ ನಾಗಾವಿಯಲ್ಲಿ ಜನ ಬಂದು ಕಲಿತಿದ್ರು, ವಿದ್ಯಾರ್ಥಿಗಳು ಅನ್ನುವಂಥದ್ದು. ಹೀಗಾಗಿ ಕಲಬುರಗಿ ಇತಿಹಾಸ ಅಂದ್ರೆ ಕನ್ನಡ ನಾಡಿನ ಇತಿಹಾಸ, ಭಾರತದ ಇತಿಹಾಸ,
ತಿಳಿಸಿಕೊಡುವಂತಹ ಸ್ಮಾರಕಗಳು ನಮ್ಮ ನಾಡಿನಲ್ಲಿ ಇವೆ ಅನ್ನುವಂಥದ್ದು. ಆ ಸ್ಮಾರಕಗಳು ಉಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಸಂವಿಧಾನ ಶಿಲ್ಪಿ, ಯಾರು ಇತಿಹಾಸವನ್ನು ತಿಳಿದುಕೊಳ್ಳುವುದಿಲ್ಲ ಅವರು ಇತಿಹಾಸದಲ್ಲಿ ಬರುವುದಿಲ್ಲ, ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಇತಿಹಾಸದಲ್ಲಿ ತಪ್ಪುಗಳಾಗ್ಯಾವ ಅದನ್ನು ಸರಿಪಡಿಸಿಕೊಂಡು ಭವಿಷ್ಯತ್ತನ್ನು ರೂಪಿಸಿಕೊಳ್ಬೇಕು ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಸೊ ಹೀಗಾಗಿ ಇತಿಹಾಸವನ್ನು ಬಲ್ಲವನು ಎಲ್ಲವನ್ನೂ ಅವನು ಧೈರ್ಯ, ಸಾಹಸ, ಒಂದು ಆ ಜೀವನದಲ್ಲಿ ಉತ್ಸಾಹ ಇರ್ತದೆ. ಅದಕ್ಕಾಗಿ ಇಂದಿನ ಮಕ್ಕಳಿಗೆ ನಮ್ಮ ನೆಲದ ಸಂಸ್ಕೃತಿಯನ್ನ ತಿಳಿಸ್ಕೊಡ್ಬೇಕಾಗಿದೆ. ನೀವೆಲ್ಲ ಭಕ್ತಿಯ ವಾತಾವರಣ ಇಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿ ಭಕ್ತಿಯ ವಾತಾವರಣ ಇರ್ತದೆ ಇಲ್ಲಿ ನೋಡಿದ್ರೆ ಒಂದೊಂದು ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ. ಸೊ ಈ ರೀತಿಯಾದಂಥ ಇಂದು ದೇವಾಲಯದಲ್ಲಿ ನೀವು ಮಾಡಿರಿ, ಇದು ಮುಂದುವರಿಸ್ರಿ. ಕಲ್ಯಾಣ ಚಾಲುಕ್ಯರ ಕಾಲದ ಇದು ದೇವಾಲಯ, ಇದು ಎಲ್ಲ ಶೈಲಿಯನ್ನು ನೋಡಿದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಶೈಲಿ. ಅಂದ್ರೆ ಕಲ್ಯಾಣದಲ್ಲಿ ರಾಜಧಾನಿಗೆ ಮಾಡಿಕೊಂಡಂತ 6ನೇ ವಿಕ್ರಮಾದಿತ್ಯ ಈ ಭಾಗದಲ್ಲಿ ಅನೇಕ ದೇವಾಲಯಗಳನ್ನ ಕಟ್ಟಿಸಿದ. ಮತ್ತು ಅವರ ಪ್ರಧಾನಿಯಾದಂಥ ಕೊಂಡುಗುಳಿ ಕೇಸಿ ರಾಜ ಇಲ್ಲಿ ಭಾಗದಲ್ಲಿ ಶಿವನ ದೇವಾಲಯಗಳು ಬಹಳಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥದ್ದು ನಮ್ಮ ಕುಳಗೇರಿ ಶಾಸನದಲ್ಲಿ ಬರ್ತದೆ. ಹಾಗಾಗಿ ಸಾವಿರಾರು ಈಶ್ವರ ದೇವಾಲಯಗಳನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಮಹಾನ್ ಪ್ರಧಾನಮಂತ್ರಿ, ಕಲ್ಯಾಣ ಚಾಲುಕ್ಯರ ಪ್ರಧಾನಮಂತ್ರಿ ಅವರು ಯಾರು ನಮ್ಮ ಕೊಂಡುಗುಳಿ ಕೇಶಿರಾಜ ಅಂತ ಅನ್ನುವಂಥದ್ದು. ಸೊ ಕಲಬುರಗಿ ಜಿಲ್ಲೆಯ ಜೇವರ್ಗಿ, ಅಫ್ಜಲ್ಪುರ, ಆಳಂದ, ಚಿತ್ತಾಪುರ, ಚಿಂಚೋಳಿ, ಸೇಡಮ್ಮ, ಹೀಗೆ ಎಲ್ಲ ಭಾಗದಲ್ಲಿ ಯಡ್ರಾಮಿ ಆಗಿರ್ಬೋದು, ಈ ಎಲ್ಲ ಭಾಗದಲ್ಲಿರುವಂಥ ಈ ಚಿತ್ತಾಪುರದಲ್ಲಿರುವಂಥ ಎಲ್ಲ ಶಾಸನಗಳು, ಸ್ಮಾರಕಗಳು, ಕಲಬುರಗಿ ಒಂದರಲ್ಲೇ 20ಕ್ಕೂ ಹೆಚ್ಚು ಶಾಸನಗಳು ನಮಗೆ ಸಿಗುತ್ತೆ ಕಲಬುರಗಿ ನಗರದಲ್ಲಿ. ಕಲಬುರಗಿ ಹೊರತುಪಡಿಸಿ ಜೇವರಿಗೆ ಹೋದರೆ ಅಲ್ಲಿ ಒಂದು 20-25 ಶಾಸನಗಳು, ಸೇಡಂನಲ್ಲಿ 30 ಶಾಸನಗಳು, ಹೀಗೆ ಚಿತ್ತಾಪುರದಲ್ಲಿ ಒಂದು 25 ಶಾಸನಗಳು, ಹೀಗೆ ಅನೇಕ ಶಾಸನಗಳು ಇವೆ. ಶಾಸನಗಳಂತಂದ್ರೆ ನಮಗೆ ಲಿಪಿಗಳು, ಅವು ಬರಹಗಳು, ಕನ್ನಡದ ಬರಹಗಳು ಅನ್ನುವಂಥದ್ದು. ಅದಕ್ಕೆ ಕನ್ನಡದ ಬರಹಗಳನ್ನ ನಾವು ಅವನ್ನ ಉಳಿಸ್ಬೇಕು, ಶಾಸನ ಉಳಿಸ್ಬೇಕು ಅನ್ನುವಂಥದ್ದು. ಈ ಶಾಸನಗಳನ್ನ ಉಳಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಹೀಗಾಗಿ ಕನ್ನಡಿಗರ ಇತಿಹಾಸವನ್ನ ತಿಳ್ಕೋಬೇಕಾದ್ರೆ ಈ ಏನು ನಾವು ಇವತ್ತೇನು ರಾಮಲಿಂಗೇಶ್ವರ ದೇವಾಲಯ, ಸ್ತಂಭ ರಾಮಲಿಂಗೇಶ್ವರ ದೇವಾಲಯ ಅಂತ ದೇವಾಲಯಕ್ಕೆ ಬಂದು ವೀಕ್ಷಣೆ ಮಾಡಬೇಕು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು NSS ಕ್ಯಾಂಪ್ ಮಾಡುವಷ್ಟು ಇಲ್ಲಿ ಪರಿಸರ ಇದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ NSS ಕ್ಯಾಂಪ್ ಮಾಡಬಹುದು, ಅದಕ್ಕೆ ಪೂಜ್ಯರ ಆಶೀರ್ವಾದ ಇರ್ತದೆ. ಈ ರೀತಿ ಮಕ್ಕಳಿಗೆ ಇದರ ಬಗ್ಗೆ ನಮ್ಮೂರಿನಲ್ಲೇ, ಕಲಬುರಗಿಯಲ್ಲೇ, ಕಲ್ಲಂಬುರ್ಗಿಯಲ್ಲೇ ಇಂಥ ಒಂದು ಭವ್ಯವಾದ